ಸಣ್ಣ ವಯಸ್ಸಿನಲ್ಲಿ ಬೇಗನೆ ದೊಡ್ಡವರಾಗಿ ದುಡ್ಡು ಸಂಪಾದನೆ ಮಾಡಿ ಇಷ್ಟ ಬಂದಿದ್ದನ್ನ ತಗೋಬೇಕು ಅಂತ ಅನಿಸ್ತಿತ್ತು. ಆದ್ರೀಗ ದುಡಿಯೋ ವಯಸ್ಸಿನಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆದ್ಮೇಲೆ ಆ ಚಿಕ್ಕ ವಯಸ್ಸೇ ತುಂಬಾ ಚೆನ್ನಾಗಿತ್ತು ಅಂತ ಅನಿಸೋಕೆ ಶುರುವಾಗಿದೆ. ಸ್ಮಾರ್ಟ್ ಫೋನ್ಗಳು ಇಲ್ಲದಿದ್ದಂತಹ ಆ ಕಾಲದಲ್ಲಿ ನಿಸರ್ಗವೇ ನಮಗೆ ಮನೋರಂಜನೆಯನ್ನು ನೀಡುತ್ತಿತ್ತು. ಮಾರ್ಚ್ ತಿಂಗಳು ಬಂದಾಗಲೆಲ್ಲ ತಾನಾಗಿಯೇ ಬಾಗೆ ಮರದಡಿಯಲ್ಲಿ ಆಟವಾಡಿದ ನೆನಪುಗಳು ನನ್ನ ಮನಸ್ಸಿನಲ್ಲಿ ಮರುಕಳಿಸ್ತವೆ. ಬಾಗೆ ಮರಗಳ ಕಾಯಿ ಹಣ್ಣಾಗಿ ನೆಲಕ್ಕುದುರುವ ಮಾಸವಿದು. ನನಗಂತೂ ಬಾಲ್ಯದಲ್ಲಾಗ ಸಂಭ್ರಮವೋ ಸಂಭ್ರಮ. ಗೆಳೆಯರೊಂದಿಗೆ ಬಾಗೆಕಾಯಿಗಳನ್ನು ಆರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಕುಟ್ಟಿ ನಾನು ಬಾಲ್ಗಳನ್ನು ತಯಾರು ಮಾಡ್ತಿದ್ದೆ. ಈ ಕಾಯಿಯಲ್ಲಿನ ಅಂಟಿನ ಅಂಶದಿಂದಾಗಿ ಹೀಗೆ ಮಾಡಿ ಆಟವನ್ನ ಆಡ್ತಿದ್ವಿ. ಈಗಲೂ ಆ ಹಳೆಯ ದಿನಗಳಿಗೆ ಹಿಂತಿರುಗಬೇಕೆಂಬ ಮಹದಾಸೆಯಿಂದ ಬಾಗೇಕಾಯಿಯ ಬಾಲನ್ನು ಹೇಗೆ ತಯಾರಿಸಬಹುದೆಂದು ತೋರಿಸ್ತಿದ್ದೀನಿ ನೋಡಿ. ಏನೋ ಇದು ನಿನ್ನ ಅವಸ್ಥೆ, ಪರೀಕ್ಷೆ ಹತ್ರ ಬಂತು, ಈ ತರ ಕುಟ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ ಅಂತ ಅಮ್ಮ ಗದರ್ತಿದ್ರು. ಈ ಮರದ ಎಲೆಗಳು ಗಾಳಿಗೆ ಉದುರುವಾಗ ಯಾವುದಾದ್ರೂ ಒಂದನ್ನು ಕ್ಯಾಚ್ ಹಿಡಿದ್ರೆ ಪರೀಕ್ಷೆನಲ್ಲಿ ಪಾಸ್, ಇಲ್ದಿದ್ರೆ ಫೇಲ್ ಎಂಬ ನಂಬಿಕೆ ನಮ್ಮಲ್ಲಿ ಅಗಾಧವಾಗಿತ್ತು. ಈ ನಂಬಿಕೆಯಿಂದನೇ ನಾನು ಬಾಗೆ ಮರದ ಕೆಳಗೆ ಹೆಚ್ಚು ಹೊತ್ತು ಕಳೀತಿದ್ದೆ. ಇದರ ರುಚಿ ಸ್ವಲ್ಪ ಸಿಹಿ, ನನಗದು ತುಂಬಾ ಇಷ್ಟ. ಯಾರಿಗೂ ಕಾಣದೇ ಇರೋ ಹಾಗೆ ಮಿತಿಮೀರಿ ತಿಂದು ಅನೇಕ ಬಾರಿ ಹೊಟ್ಟೆ ನೋವು ಬರ್ಸ್ಕೊಂಡಿದ್ದೀನಿ. ಟಾರ್ ರೋಡಿಗೆ ಬಿದ್ದು ವಾಹನಗಳು ಓಡಾಡಿದಾಗ ರಸ್ತೆಯಲ್ಲೇ ಗಟ್ಟಿಯಾಗಿ ಅಂಟುಕೊಳ್ಳುತ್ತಿದ್ದಂತಹ ಈ ಕಾಯಿಗಳನ್ನು ನಾನು ಸೋಜಿಗದಿಂದ ನೋಡುತ್ತಿದ್ದೆ. ಮೋಡ ಕವಿದ ವಾತಾವರಣದಲ್ಲಿ ಮಳೆ ಬರುವ ವೇಳೆಯಲ್ಲಿ ಇದರ ಎಲೆಗಳು ಮಡಚಿಕೊಳ್ಳುವುದರಿಂದ ಇದನ್ನು ಮಳೆ ಮರ ಅಂತಾನೂ ಕೂಡ ಕರೀತಾರೆ. ವಿಸ್ತಾರವಾಗಿ ಹರಡಿಕೊಳ್ಳೋದ್ರಿಂದ ಇದನ್ನ ಛತ್ರಿ ಮರ ಅಂತಾನೂ ಹೇಳ್ತಾರೆ. ನನ್ನ ಹಾಗೆ ನಿಮಗೂ ಸಹ ಈ ಮರದಿಂದ ಯಾವುದಾದರೂ ಸಿಹಿ ಅನುಭವಗಳು ಉಂಟಾಗಿದೆಯಾ? ನಿಮ್ಮ ಅನುಭವಧಾರೆಯಲ್ಲಿನ ಮಾಹಿತಿಗಳನ್ನು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಆದಷ್ಟು ಬೇಗನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.